ಶತ್ರುಗಳ ಶತ್ರು ಮಿತ್ರ ಅಂತಾರಲ್ಲ ಇದಕ್ಕೆ ಅನ್ಸುತ್ತೆ. ಯಾಕಂದ್ರೆ ದೇವೇಗೌಡರ ಫ್ಯಾಮಿಲಿಗೂ ಮಾಜಿ ಸಚಿವ ಎ ಮಂಜುಗೂ ಅಷ್ಟಕ್ಕಷ್ಟೇ ಎಲ್ಲೇ ಹೋದ್ರೂ ಒಬ್ಬರ ಮೇಲೊಬ್ಬರು ಆರೋಪ ಮಾಡ್ತಾನೆ ಇರ್ತಾರೆ. ನೆನೆಯಷ್ಟೇ ಪ್ರೀತಂ ಗೌಡ ನಿವಾಸದ ಬಳಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಜೆಡಿಎಸ್ ಕಾರ್ಯಕರ್ತರ ನಡುವೆ ಮಾರಾಮಾರಿ ನಡೆದಿತ್ತು. ಇದು ಎರಡೂ ಪಕ್ಷದ ನಾಯಕರನ್ನ ಕೆರಳಿಸಿದೆ. ಇಂಥ ಹೊತ್ತಲ್ಲೇ ಎ ಮಂಜು ಪ್ರೀತಂ ಗೌಡ ನಿವಾಸಕ್ಕೆ ಭೇಟಿ ಮಾಡಿದ್ದಾರೆ. ಪ್ರೀತಂ ತಾಯಿ ನಾಗರತ್ನ ಹಾಗೂ ತಂದೆ ಜವರೇಗೌಡ ಜೊತೆ ಮಾಜಿ ಸಚಿವ ಮಂಜು ಮಾತುಕತೆ ನಡೆಸಿದ್ದು ಘಟನೆಯ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಮಾಜಿ ಸಚಿವರ ಈ ನಡೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹಾಸನ ಪ್ರತಿನಿಧಿ ಪ್ರಕಾಶ್ ಮಾಜಿ ಸಚಿವ ಎ ಮಂಜು ಅವರೊಂದಿಗೆ ನಡೆಸಿರುವಂತಹ ಚಿಟ್ಚಾಟ್ ಇಲ್ಲಿದೆ ನೋಡಿ. ಇವತ್ತು ಹಾಸನಕ್ಕೆ ಬಿಜೆಪಿ ಶಾಸಕ ಪ್ರೀತಂ ಗೌಡರ ಮನೆಗೆ ಮಾಜಿ ಸಚಿವ ಕಾಂಗ್ರೆಸ್ನ ನಾಯಕ ಎ ಮಂಜುರವರು ಕೂಡ ಭೇಟಿ ನೀಡಿರುವಂಥದ್ದು. ಈಗ ಭೇಟಿ ನೀಡಿ ಅವರ ತಂದೆ ತಾಯಿ ಏನಿದ್ದಾರೆ ಅವರಿಗೆ ಒಂದು ರೀತಿ ಸಾಂತ್ವನವನ್ನು ಕೂಡ ಹೇಳಿದ್ದಾರೆ. ಈಗ ನಮ್ಮ ಜೊತೆಗೆ ಸ್ವತಃ ಅವರು ಕೂಡ ಇದ್ದಾರೆ. ಸರ್, ಈಗ ಈ ಘಟನೆ ಬಗ್ಗೆ ನೀವು ಕೂಡ ಸಂಪೂರ್ಣವಾಗಿ ಮಾಹಿತಿ ತಗೊಂಡಿದ್ದೀರಾ ಅನ್ಸುತ್ತೆ. ಏನು ಹೇಳ್ತೀರಾ ಸರ್ ಈ ಘಟನೆ ಬಗ್ಗೆ? ಈ ರೀತಿಯಾದಂತಹ ಘಟನೆಗಳು ಎಲ್ಲೂ ಕೂಡ ಆಗಬಾರ್ದು. ಯಾಕೆ ಅಂತಂದರೆ ರಾಜಕೀಯದಲ್ಲಿ ಎಲ್ಲವೂ ಸತ್ಯವಲ್ಲ, ಎಲ್ಲವೂ ಸುಳ್ಳು ಅಲ್ಲ. ಇವತ್ತು ನಿಮ್ಮ ಟಿವಿನಲ್ಲಿ ಪ್ರದರ್ಶನ ಆದ ಮೇಲೆ ಪ್ರೀತಂ ಗೌಡರ ಒಂದು ಆಡಿಯೋ ಬಂದ ಮೇಲೆ ಹಾಸನ ಜಿಲ್ಲೆಯ ಜೆಡಿಎಸ್ ಕಾರ್ಯಕರ್ತರು ಏಕಾಏಕಿ ಮನೆಗೆ ಬಂದು ಹಲ್ಲೆ ಮಾಡಿರ್ತಕ್ಕಂಥದ್ದು ಖಂಡನೀಯ. ಯಾತಕ್ಕೆ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಯಾರೇ ಆಗಿರಲಿ ಏನೇ ಆಗಿರಲಿ ರಾಜಕಾರಣ ಶಾಶ್ವತವಲ್ಲ, ಅಧಿಕಾರ ಶಾಶ್ವತವಲ್ಲ, ನಾವೇ ಶಾಶ್ವತವಲ್ಲ. ಅಧಿಕಾರ ಬರ್ತದೆ ಹೋಗ್ತದೆ. ನಾವು ಅಧಿಕಾರದಲ್ಲಿದ್ದಾಗ ಹೆಂಗೆ ನಡ್ಕೋತೀವಿ ಅನ್ನೋದು ನನ್ನ ಸೇರಿಸಿ ತಿಳ್ಕೊಂಡಿರ್ತಕ್ಕಂಥದ್ದು ಜವಾಬ್ದಾರಿ ಪ್ರತಿಯೊಬ್ಬ ರಾಜಕಾರಣಿಗೆ ಇರಬೇಕು. ಇಲ್ಲಿ ಯಾವ ಲೀಡರ್ಗಳು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಯಾರು ಹೇಳ್ಕೊಳ್ಳೋದಿಲ್ಲ. ಅವರವರ ಮೆಚ್ಚುಗೆ ಪಡಿಸೋದಕ್ಕೋಸ್ಕರ ನಾನು ಅವರ ಪರ ಇದ್ದೀನಿ ಅಂತ ಒಂದು ಶಬಾಸ್ಕರಿ ತಗೊಳಕ್ಕೆ ಈ ರೀತಿ ಕೃತ್ಯಗಳನ್ನು ಮಾಡ್ತಾರೆ. ಆಗ ಆ ಪಕ್ಷಗಳ ಮುಖಂಡರುಗಳು ಲೀಡರ್ಗಳು ಅವ್ರಿಗೆ ನೀವು ಮಾಡಿರೋ ತಪ್ಪು ಇನ್ಮೇಲೆ ಈ ರೀತಿ ಮಾಡಬಾರ್ದು, ಪಕ್ಷಕ್ಕೆ ಕೆಟ್ಟ ಹೆಸರು ಬರ್ತದೆ ಅಂತ ಎಲ್ಲಿವರೆಗೆ ಹೇಳಲ್ಲ, ಎಲ್ಲಿವರೆಗೆ ರಾಜಕಾರಣಿಗಳು ಲೀಡರ್ಗಳು ವಹಿಸ್ಕೋತಾರೆ ಅಲ್ಲಿವರೆಗೂ ಈ ರೀತಿ ಕೃತ್ಯಗಳು ಆಗ್ತದೆ. ಅದಾಗದೇ ಇದ್ದಂಗೆ ನೋಡ್ತಕ್ಕಂಥದ್ದು ಯಾರು ಅಂದರೆ ಆ ಪಕ್ಷದ ಮುಖಂಡರುಗಳ ಜವಾಬ್ದಾರಿ ಇದು ಅಂತ ನನ್ನ ಭಾವನೆ. ಈ ಹಿಂದೆ ಕೂಡ ಹೇಳಿದ್ರಿ ಶತ್ರುವಿನ ಶತ್ರು ಅಲ್ಲ ಮಿತ್ರನೂ ಅಲ್ಲ ಅಂತ. ಅದು ಯಾವ ಅರ್ಥ ತಿಳಿಸುತ್ತೆ ಅಂತ? ನೋಡಿ, ಯಾವ ಅರ್ಥ ತಿಳಿಸುತ್ತೆ ಅಂತಲ್ಲ. ಇವತ್ತು ಪ್ರೀತಂ ಗೌಡನ ಬಗ್ಗೆ ಈಗ ಹಿಂಗೆ ಹೇಳಿದ್ರು. ಇದೇ ಟಿವಿನಲ್ಲಿ ನೀವು ನನಗೆ ಗೊತ್ತಿರಂಗೆ ಪ್ರೀತಂ ಗೌಡ ಸಂಪರ್ಕದಲ್ಲಿದ್ದಾನೆ, JDS ಸೇರ್ತಾನೆ ಅಂತ ನೀವು ಟಿವಿನವರೇ ಹಾಕಿದ್ರಿ. ನಾನು ನೋಡಿದ್ದೆ, ನನಗೆ ಅದನ್ನೆಲ್ಲ ಬಂದಿತ್ತಲ್ಲಿ. ಬಟ್ ಪ್ರೀತಂ ಗೌಡ ನನಗದು ಸಂಬಂಧ ಇಲ್ಲ, ಸುಳ್ಳು ಅಂತ ಹೇಳಿದ್ರು. ಅಂದರೆ ಆಗ ಪ್ರೀತಂ ಗೌಡ ಒಳ್ಳೆನೂ ಕಾಂಟ್ಯಾಕ್ಟ್ ಮಾಡೋಕ್ಕೆ ಚೆನ್ನಾಗಿತ್ತು ಅವ್ರಿಗೆ. ಅವಾಗ ಸರಿ ಇರಲಿಲ್ವ ಅವಾಗ? ಇದು ಯಾವಾಗ ಅಂತ ಅಂದರೆ ಜನರಲ್ ಆಗಿ ಹೇಳಿದಾಗ ನಾನು ಅರ್ಕಲ್ಗೋಡಲ್ಲಿ ಹೌದಪ್ಪ ಈ ಮಂಜು ಹೋದ್ಮೇಲೆ ಇನ್ನೇನೇ ಇವ್ನು ಇರ್ತದ ಅಂತ ಹೇಳಿ ಇವನು ಮುಗಿದೋಯ್ತು ಇವ್ರ ಕಥೆ ಇದು ಅಂತ ಲೋಕರೂಢಿ ಮಾತಾಡ್ತಾರೆ. ಅದನ್ನ ಸೀರಿಯಸ್ ಆಗಿ ತಗೊಳ್ತಕ್ಕಂಥದ್ದಲ್ಲ. ಈಗ ಕುಮಾರಸ್ವಾಮಿಗಳೇ ಹಲವಾರು ಸಂದರ್ಭದಲ್ಲಿ ನನಗೆ ಆಪರೇಷನ್ ಆಗಿದೆ, ನಾನು ಬದುಕ್ತೀನೋ ಇಲ್ವೋ, ನನಗೊಂದು ಅವಕಾಶ ಕೊಡಿ ಅಂತ ಹೇಳಿರ್ತಕ್ಕಂಥ ನಿಮ್ಮ ಟಿವಿಲೇ ಹಾಕಿದ್ದೀರಲ್ಲ. ಈಗ ಅವರೇ ನಾನು ಸತ್ತೋಯ್ತೀನಿ ಅಂತ ಕುಮಾರಸ್ವಾಮಿನೇ ಹೇಳಿದ್ರಲ್ಲ, ಅವ್ರ ಮೇಲೆ ಒಂದು ಕೇಸ್ ಹಾಕ್ಬೇಕಲ್ಲ. ಇವಲ್ಲ, ಯಾರೇ ಆಗಿರಲಿ ತಪ್ಪು ಮಾಡಿದವ್ರನ್ನ ವಹಿಸ್ಕೊಳ್ತಾ ಇರ್ತಕ್ಕಂಥ ಮುಖಂಡರುಗಳಾದಾಗ, ಪಕ್ಷಗಳಾದಾಗ ಈ ರೀತಿ ಘಟನೆಗಳು ಮರುಕ್ ಕಳಿಸೋದಿಲ್ಲ ಅನ್ನೋದು ನನ್ನ ಭಾವನೆ. ನೀವು ಸಮ್ಮಿಶ್ರ ಸರ್ಕಾರದಲ್ಲಿ ನೀವು ಕೂಡ ಪಾಲ್ದಾರರು. ಹಾಗಾದ್ರೆ ಈ ಘಟನೆ ಬಗ್ಗೆ ಸರ್ಕಾರಕ್ಕೆ ಏನು ಹೇಳಲಿಕ್ಕೆ ಬಯಸ್ತೀರಾ? ನಾನು ಸರ್ಕಾರಕ್ಕೆ ಏನು ಹೇಳಕ್ಕೆ ಬಯಸಲ್ಲ, ನಮ್ಮ ಪಕ್ಷದ ಮುಖಂಡರುಗಳಿಗೆ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಕಾರಣ ಏನು ಅಂತಂದರೆ, ಅವರ ಸಮ್ಮಿಶ್ರ ಸರ್ಕಾರದಲ್ಲಿ ಈ ರೀತಿ ಘಟನೆ ಆದರೆ ಎಲ್ಲೋ ಒಂದು ಕಡೆ ನಮ್ಮ ಸಹಾಯದಿಂದ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇದು ನಮ್ಮ ಪಕ್ಷ ಮೇಲೂ ಎಲ್ಲೋ ಒಂದು ಕಡೆ ಪರಿಣಾಮ ಬೀರ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಈ ರೀತಿ ಪರಿಣಾಮ ಬೀರ್ದಂಗೆ ನೋಡ್ಕೋಬೇಕಾದ್ರೆ JDS ಅವರು ಕೂಡ ಈ ರೀತಿ ಘಟನೆ ಆಗ್ದಂಗೆ ನಡ್ಕೊಳ್ತಕ್ಕಂಥದ್ದು ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಕೊನೆಯದಾಗಿ ಅವರ ತಂದೆ ತಾಯಿಗೂ ಕೂಡ ಸಾಂತ್ವನ ಹೇಳಿದ್ರೆ, ನೀವು ಮತ್ತೆ ಏನು ಹೇಳಲಿಕ್ಕೆ ಬಯಸ್ತೀರಾ ಅಂತ? ಮತ್ತೆ ಇಂಥ ಘಟನೆಗಳು ನಡೆದ್ರೆ ಇವತ್ತು ಸಾಂತ್ವನ ಕೂಡ ಹೇಳಿದ್ರಿ, ಅವ್ರು ಸಿಕ್ಕಿದ್ದಾರೆ, ಮಾತಾಡಿದ್ದಾರೆ. ಪಾಪ ಈಗ ಮೊದಲನೇ ಬಾರಿ ಶಾಸಕ ಆಗಿದ್ದಾನೆ. ಅವ್ರ ತಂದೆ ತಾಯಿಗಳಿಗೆ ಹೊಸದು. ಈ ನಮ್ಗೆ 6-7 ಎಲೆಕ್ಷನ್ ಆಗಿದೆ, ಅನುಭವ ಆಗೋಗ್ಬಿಟ್ಟಿದೆ. ಅವ್ರಿಗೆ ಈ ರೀತಿ ಆದಂಥ ಸಣ್ಣ ಪುಟ್ಟ ಅನ್ನೋದಕ್ಕಿಂತ ಇವ್ರಿಗೆ ಇದು ದೊಡ್ಡ ಘಟನೆಗಳು. ನಮ್ಗೆ ಈ ಥರ ಘಟನೆಗಳು ಜಾಸ್ತಿ ಆಗಿರ್ತಾವೆ, ನೋಡಿರ್ತೀವಿ, ಅವ್ರು ನೋಡಿರೋದಿಲ್ಲ. ಏಕಾಏಕಿ ಬಂದು ಮನೆಗೆ ತಾಯಿಂದ ಇದ್ದಾಗ ತಂದೆ ಇದ್ದಾಗ ಬಂದು ಗಲಾಟೆ ಮಾಡ್ತಕ್ಕಂಥ ಹೊಡಿತಕ್ಕಂಥ ಮಾಡ್ತಕ್ಕಂಥದ್ದು ಆದಾಗ ನ್ಯಾಚುರಲಿ ಅವ್ರಿಗೆ
ಎಲ್ಲೋ ಒಂದು ಕಡೆ ಯಾಕಪ್ಪ ನನ್ನ ಮಗ ಜನಸೇವೆ ಮಾಡಕ್ಕೆ ಹೋಗ್ತಾನೆ, ಅವಶ್ಯಕತೆ ಇತ್ತು ಅನ್ನೋ ಭಾವನೆ ಬರ್ತದೆ. ಅದಲ್ಲ. ಬಟ್ ಆದರೆ ಈ ರೀತಿ ಘಟನೆಗಳು ಬಂದರೂ ಧೈರ್ಯವಾಗಿ ಇರಬೇಕು, ನಾವೆಲ್ಲ ಇದೀವಿ ನಿಮ್ಮ ಜೊತೆ ಅಂತ ಹೇಳೋದಕ್ಕೆ ಬಂದಿದ್ದೀವಿ ಅಷ್ಟೇ. ಥ್ಯಾಂಕ್ ಯು. ಇದಿಷ್ಟು ಮಾಜಿ ಸಚಿವ ಎ ಮಂಜೂರ್ ಅವರು ಹೇಳುವಂಥ ಮಾತು. ಅವರ ತಂದೆ ತಾಯಿ ಕೂಡ ಈಗಾಗಲೇ ನಾವು ಧೈರ್ಯವನ್ನು ತುಂಬಲಿಕ್ಕೆ ಬಂದಿದ್ದೀವಿ, ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಅಂದರೆ ಇಂತಹ ಘಟನೆ ಕೂಡ ಹಾಸನ ಜಿಲ್ಲೆಯಲ್ಲಿ ಮತ್ತೆ ಮರುಕಳಿಸಬಾರದು ಅನ್ನುವ ಮಾತುಗಳನ್ನು ಕೂಡ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಪ್ರಕಾಶ್ ಬೆಳವಾಡಿ, TV5 ಹಾಸನ.